ನಮಸ್ಕಾರ. ನನ್ನ ಹೆಸರು ನঈಂ ಬಾಷಾ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕು ನಾರಾವಿ ಕುತ್ಲೂರು ಗ್ರಾಮ. ಶೇಂಗಾ ಬೀಜ ನೆಲಕಡಲೆಯಿಂದ ಆಗುವ ಆರೋಗ್ಯದ ಲಾಭಗಳು. ದಕ್ಷಿಣ ಕನ್ನಡದಲ್ಲಿ ಭಾಗದಲ್ಲಿ ಕಡಲೆ ಬೀಜ, ನೆಲಕಡಲೆ ಬೀಜ ಬಡವರ ಬಾದಾಮ್. ನೆನಪಿಟ್ಕೊಳ್ಳಿ, ಅದ್ಭುತವಾದ ಪೋಷಕ ತತ್ವ ಕಾಣಬಹುದು. ಫೈಬರ್, ಮೆಗ್ನೀಷಿಯಂ ಹಾಗೂ ಇದರಲ್ಲಿ ವಿಟಮಿನ್, ಕ್ಯಾಲ್ಸಿಯಂ, ವಿಟಮಿನ್ B6, ಐರನ್ ಯಥೇಚ್ಛವಾಗಿದೆ. ಪೋಷಕ ಸತ್ವಗಳನ್ನು ಹೊಂದಿರುವ ಹಲವು ಮೈಕ್ರೋನ್ಯೂಟ್ರಿಷನ್ ಅದ್ಭುತವಾಗಿ ಆಹಾರ. ಕಡಲೆ ಬೀಜ ಇದನ್ನು ನಾವು ಹೇಗೆ ಬಳಸಬೇಕು? ನೆನೆಸಿ, ಇದನ್ನು ಒಂದು ಮುಷ್ಟಿ ತೆಗೆದು ನೆನೆಸಿ ಬಳಸಿದರೆ ಜೀವ ವಿಕಾಸವಾಗುತ್ತದೆ. ನೆನೆಸಿದ ನೆಲಕಡಲೆಯನ್ನು ಒಂದು ಮುಷ್ಟಿ ತಿಂದರೆ ಏನೆಲ್ಲ ಲಾಭಗಳು ನೋಡೋಣ. ಇದರಲ್ಲಿ ಇರುವ ಐರನ್ ಅಂಶ ನಮ್ಮ ಶರೀರದ ಬ್ಯಾಲೆನ್ಸ್ನಲ್ಲಿ ಇಡುತ್ತದೆ. ಇರಬೇಕಾದರೆ ನೆನೆಸಿದ ಶೇಂಗಾ ಬೀಜವನ್ನು ತಿನ್ನಬೇಕು. ಈ ಐರನ್ ಅಂಶ ಶರೀರದ ವಿಕಾಸವನ್ನು ಬದಲಾಯಿಸುತ್ತದೆ. ಐರನ್ ಅಂಶ ನಮ್ಮ ಶರೀರದಲ್ಲಿ ಬ್ಯಾಲೆನ್ಸ್ ಆಗಿದ್ದರೆ ಹಲವು ಹಾರ್ಮೋನ್ಸ್ ಉತ್ಪತ್ತಿಯನ್ನು ನಿಯಂತ್ರಣದಲ್ಲಿ ಇಡುತ್ತದೆ. ಇದರಲ್ಲಿ ಕ್ಯಾಲ್ಸಿಯಂ ಅಂಶ ಮುಖ್ಯವಾಗಿ ನಮ್ಮ ಮಾಂಸಖಂಡಗಳ ನೋವು, ನರಗಳ ನೋವು, ಹೃದಯದ ಸಮಸ್ಯೆ ನಿಯಂತ್ರಣದಲ್ಲಿ ಇಡುತ್ತದೆ. ಬ್ಯಾಡ್ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಇರುವುದಿಲ್ಲ. ಲಿವರ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತದೆ. ಲಿವರ್ ಸಮಸ್ಯೆ ಬರಬಾರದು, ಕಿಡ್ನಿ ಸಮಸ್ಯೆ ಬರಬಾರದು, ಹಾಗೂ ನಮ್ಮಲ್ಲಿ ತೂಕ ಸಮಸ್ಯೆ, ಒಬೆಸಿಟಿ ಸಮಸ್ಯೆ ಇದ್ದರೆ ಒಂದು ಮುಷ್ಟಿ ನೆನೆಸಿದ ನೆಲಕಡಲೆಯನ್ನು ತಿಂದರೆ ಯಾವ ಸಮಸ್ಯೆಯೂ ಬರುವುದಿಲ್ಲ. ಕ್ಯಾಲ್ಸಿಯಂ ನರನಾಡಿಗಳ ಉತ್ತೇಜನ ಶಕ್ತಿಯನ್ನು ತುಂಬುತ್ತದೆ. ಐರನ್ ಕೂಡ ನರನಾಡಿಗಳಿಗೆ ಬಹಳ ಮುಖ್ಯವಾಗಿ. ವಿಟಮಿನ್ 6 ಕೂಡ ಶಕ್ತಿಯುತ ಮಾಡುತ್ತದೆ. ಶರೀರದ ಬೆಳವಣಿಗೆಗೆ ಪ್ರೋಟೀನ್ ಅಂಶ ತುಂಬ ಮುಖ್ಯ. ತುಂಬ ಅದ್ಭುತವಾಗಿ ಅಂಶವಿರುವುದರಿಂದ, ಪ್ರೋಟೀನ್ ಯಥೇಚ್ಛವಾಗಿ ಕಾಣುವುದರಿಂದ ಇದು ನಮ್ಮ ಶರೀರದ ಮಾಂಸಖಂಡಗಳನ್ನು ಬಲಪಡಿಸುತ್ತದೆ. ಶೇಂಗಾ ಬೀಜ ತಿನ್ನುವುದರಿಂದ ಮುಖದ ಕಾಂತಿ ಬರುತ್ತದೆ, ಹೃದಯದ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಮೆದುಳಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಕಿಡ್ನಿ ಬಲಿಷ್ಠವಾಗಿರುತ್ತದೆ, ಲಿವರನ್ನು ಕ್ಲೀನಾಗಿ ಇಡುತ್ತದೆ, ಮಾಂಸಖಂಡಗಳು ಶಕ್ತಿಯುತವಾಗಿ ಕೆಲಸ ಮಾಡುತ್ತದೆ. ಇದನ್ನು BP ಇರುವವರು ಕೂಡ ಆಗುತ್ತದೆ. ಹೀಗಾಗಿ ನೆನೆಸಿದ ಶೇಂಗಾ ಬೀಜ, ಕಡಲೆ ಬೀಜ